ಅಂತರ್ಯಾಮಿ ತು ಯಜ್ಞಾದೇಃ ವಿಷ್ಣುರಿತ್ಯಾದೀನಾಂ ರಮಾಂ ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಏಕಾಶೀತಿತಮಃ ಭಾಗಃ 81ನೇಯ ಭಾಗ. ತತ್ರ ಪಾಂಡವೈಃ ಕ್ರಿಯಮಾಣಸ್ಯ ಅಶ್ವಮೇಧಯಜ್ಞಸ್ಯ ಏವಂ ರಾಮಾಯಣೇ ವರ್ಣಿತಸ್ಯ ದಶರಥೇನ ಕೃತಸ್ಯ ಚ ಅಶ್ವಮೇಧಯಜ್ಞಸ್ಯ ಯಾಹ ಇಜ್ಯಾಹ ಯಜ್ಞಪ್ರಕ್ರಿಯಾಃ ಯಶ್ಚ ಸಮಗ್ರಃ ಯಜ್ಞಭಾಗಃ ते सर्वेपि गते दिवसे समाकर्ण्यन्त. ऋग्वेदस्य प्रथममण्डले 62 सूक्ते अश्वः यज्ञपशुरिति संवर्ण्यते. तत्र राजमहिषीणां एवं अश्वमेधयज्ञस्य अन्यासां याज्ञिकप्रक्रियाणाम् उल्लेखः नैव वर्तते. अश्लीलं सम्भाषणम् इत्यादिकमपि तत्र नैव श्रूयते. कृष्णयजुर्वेदದ ತೈತ್ರಿಯ ಸಂಹಿತೆಯ 4 ಮತ್ತು 5 7ನೇ ಕಾಂಡದಲ್ಲಿ ಅಶ್ವಮೇಧಯಾಗದ ಮಂತ್ರಗಳ ವರ್ಣನ ಬರುವುದನ್ನು ಇವತ್ತಿನ ದಿವಸ ನಾವು ನೋಡಬೇಕು. ಇದನ್ನೆಲ್ಲ ಕೆ.ಟಿ. ಪಾಂಡುರಂಗಿ ಅವರು ಸಂಗ್ರಹಿಸಿದಂತಹ ಅಶ್ವಮೇಧಯಾಗದ ಕುರಿತಾದಂತಹ ವರ್ಣನಗಳೇನಿವೆ ಅಲ್ಲಿಂದ ನಾನು ತೆಗೆದುಕೊಂಡಿದ್ದೇನೆ. ಅಶ್ವಮೇಧದ ಕುದುರೆಯನ್ನ ಕರೆತಂದು ಅದಕ್ಕೆ ಪ್ರೋಕ್ಷಣೆ ಮಾಡಿ ಸ್ನಾನ ಮಾಡಿಸಿ ಸಂಚಾರಕ್ಕೆ ಬಿಟ್ಟು ಅದು ಮರಳಿ ಬಂದ ಮೇಲೆ 3 ದಿನ ಆ ಯಾಗಕ್ಕೆ ಸಂಬಂಧಪಟ್ಟ ಕೆಲವು ಪ್ರಕ್ರಿಯೆಗಳು ನಡೀತವೆ. ಪಟ್ಟಮಹಿಷಿ ಮತ್ತು ಇನ್ನಿಬ್ಬರು ರಾಣಿಯರು ಆ ಅಶ್ವಕ್ಕೆ ಅಭ್ಯಂಜನ ಮಾಡಿಸುವಂತಹ ಒಂದು ಉಲ್ಲೇಖ ಕಂಡು ಬರ್ತದೆ. ರಾಮಾಯಣದಲ್ಲಿ ಕೂಡ ಕೌಸಲ್ಯಾತಂ ಹಯಂ ತತ್ರ ಪರಿಚರ್ಯ ಸಮಂತತಃ ಅಂತ ಕೇಳಿ ಬರ್ತದೆ. ಅದಕ್ಕೆ ಅವಳು ಪ್ರದಕ್ಷಿಣೆ ಮಾಡಿದ್ದು, ಅವಳು ನಡೆಸಿದಂತಹ ಧಾರ್ಮಿಕ ಪ್ರಕ್ರಿಯೆಗಳ ವರ್ಣನ ಕೂಡ ಅಲ್ಲಿ ಬರ್ತದೆ. ಅದನ್ನು ಇನ್ನು ಮುಂದೆ ಮತ್ತಷ್ಟು ವಿವರವಾಗಿ ಹೇಳ್ತೇನೆ. ರಾಷ್ಟ್ರದ ಅಭಿವೃದ್ಧಿಗಾಗಿ ಈ ಅಶ್ವ ಯಾವ ರೀತಿಯಿಂದ ಸಹಾಯಕ ಅನ್ನುವುದನ್ನ ಇಬ್ಬರು ರಾಣಿಯರು ಪಟ್ಟದ ರಾಣಿಗೆ ವಿವರಿಸ್ತಾರೆ. ಇದೆಲ್ಲ ಕೃಷ್ಣ ಯಜುರ್ವೇದದಲ್ಲಿ ಕಾಣಿಸೋದು. ಅಧ್ವರ್ಯವು ಕೂಡ ಅದನ್ನ ಹೇಳ್ತಾನೆ. ಅಧ್ವರ್ಯು ಅಂದ್ರೆ ಯಜುರ್ವೇದದ ಪುರೋಹಿತ. ಆದರೆ ಈ ಸಂಭಾಷಣೆಗಳಲ್ಲಿ ಆ ಅಶ್ಲೀಲ ಸಂಭಾಷಣೆ ಅನ್ನುವುದು ಸ್ಪಷ್ಟವಾಗಿ ಏನು ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಕೆ.ಟಿ. ಪಾಂಡುರಂಗಿ ಅವರು. ಸಾಯಣಾಚಾರ್ಯರು ಆ ಮಂತ್ರಗಳಿಗೆ ದ್ವಂದ್ವಾರ್ಥ ಇಟ್ಟುಕೊಂಡು ಒಂದನ್ನ ರಾಷ್ಟ್ರದ ಅಭಿವೃದ್ಧಿ ಪರವಾಗಿ ಇನ್ನೊಂದು ಅಶ್ಲೀಲ ಸಂಭಾಷಣೆಯ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಸಾಯಣಾಚಾರ್ಯರು ಕೇವಲ ಅದನ್ನ ತಮ್ಮ ಆಲೋಚನೆಯಿಂದ ಮಾಡಿದ್ದಾರೆ ಅಂತೇನಲ್ಲ, ಶ್ರೌತ ಸೂತ್ರಕಾರರ ಆಧಾರ ಇದೆ ಅದಕ್ಕೆ. ಆದ್ರಿಂದ ಆ ಅಶ್ಲೀಲ ಸಂಭಾಷಣೆಯಲ್ಲಿ ನಡೆಯುವುದು ಅಲ್ಲಿ ಕಾಣಿಸ್ತದೆ, ಹಾಗೆ ಅರ್ಥ ಮಾಡಿದ್ದಾರೆ. ಪಟ್ಟದ ರಾಣಿ ಅನ್ನುವಳು ಪ್ರಜೆಗಳ ಪ್ರತೀಕ, ಅಶ್ವ ಅನ್ನುವುದು ರಾಷ್ಟ್ರದ ಪ್ರತೀಕ. ಅಶ್ವ ಅನ್ನುವುದು ರಾಷ್ಟ್ರದ ಪ್ರತೀಕ ಮತ್ತು ರಾಜಸತ್ತ, ರಾಜನ ಅಧಿಕಾರ ಏನಿದೆ ಅದರ ಪ್ರತೀಕ ಕೂಡ ಅದು. ರಾಜನಾದವನು ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು, ಪ್ರಜೆಗಳ ಪೋಷಣಕ್ಕೆ ಕಾರಣ ಆಗಬೇಕು ಅನ್ನೋ ಅಭಿಪ್ರಾಯಗಳು ಅಲ್ಲಿ ಕಂಡು ಬರ್ತವೆ.
ಆದರೆ ಅಶ್ವದ ಜೊತೆಗೆ ಆ ಪಟ್ಟದ ಮಹಿಷಿ ನಡೆಸುವಂತಹ ಮೈಥುನದ ವರ್ಣನ ಅಲ್ಲೇನು ಕಂಡು ಬರೋದಿಲ್ಲ. ಸಾಯಣಾಚಾರ್ಯರು ದ್ವಂದ್ವಾರ್ಥ ಮಾಡಿ ಅದನ್ನು ತೋರಿಸಿದ್ದಾರೆ ಅಂತ ಕೇಳಿ ಬರ್ತದೆ. ಏನೇ ಸಾಯಣಾಚಾರ್ಯ ಮಾಡಿದ್ರು ಅದಕ್ಕೆ ಅವರು ಶ್ರೌತ ಸೂತ್ರಕಾರರ ಸಮರ್ಥನೆ ತೆಗೆದುಕೊಂಡೇ ಮಾಡಿರ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಅಶ್ವಮೇಧ ಯಾಗದ ಕುರಿತಾಗಿ ಏನೇನು ಸಂಪ್ರದಾಯ ಪ್ರಾಪ್ತವಾದಂತಹ ವಿವರಗಳಿದ್ದವು ಅದಕ್ಕೆಲ್ಲಕ್ಕೂ ಅನುಗುಣವಾಗಿಯೇ ವೇದಗಳಿಗೆ ಸಾಯಣಾಚಾರ್ಯರು ಅರ್ಥ ಮಾಡಿರಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಬ್ರಹ್ಮಯೇತ್ ಅಂತ ಮಹಾಭಾರತ ವರ್ಣನೆ ಮಾಡಿದೆ. ಆದ್ರಿಂದ ಋಗ್ವೇದವೇ ಇಲ್ಲಿ ಯಜುರ್ವೇದವೇ ಇಲ್ಲಿ ಅದಕ್ಕೆ ಅರ್ಥ ಮಾಡುವಾಗ ಇತಿಹಾಸ ಪುರಾಣಗಳಲ್ಲಿ ಮತ್ತೆ ಶ್ರುತಿ ಬೇರೆ ಸ್ಮೃತಿಗಳಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅನ್ನುವುದನ್ನೆಲ್ಲ ಪರಿಗಣನೆ ಮಾಡಿ ವೇದಗಳಿಗೆ ಅರ್ಥ ಹೇಳಬೇಕಾಗ್ತದೆ. ಅದಕ್ಕಾಗಿ ಸಾಯಣಾಚಾರ್ಯರು ಕೂಡ ಹಾಗೆ ಅರ್ಥ ಮಾಡಿದ್ದಿರಬೇಕು. ಇದು ಕೃಷ್ಣ ಯಜುರ್ವೇದದ ಕುರಿತಾದಂತಹ ವಿವರ ಆಯಿತು. ಮುಂದೆ ಶುಕ್ಲ ಯಜುರ್ವೇದದ ವಾಜಸನೇಯ ಸಂಹಿತ ಅಂತ ಅಲ್ಲಿ ಮತ್ತು ಶತಪಥ ಬ್ರಾಹ್ಮಣದಲ್ಲಿ ಅಶ್ವಮೇಧ ಯಾಗದ ಅನೇಕ ವಿವರಗಳು ನಮಗೆ ಕಾಣಸಿಗ್ತವೆ. ಶತಪಥ ಆ ಬ್ರಾಹ್ಮಣದಲ್ಲಿ 13ನೇ ಕಾಂಡ ಅಲ್ಲಿ ಒಂದು 5 ಅಧ್ಯಾಯಗಳಲ್ಲಿ ಈ ಭಾಗ ಕಾಣಿಸ್ತವೆ ಅಂತ ಅನಿಸ್ತದೆ. ಶುಕ್ಲ ಯಜುರ್ವೇದದ ಆ ವಾಜಸನೀಯ ಸಂಹಿತದ ಮಂತ್ರಗಳಲ್ಲಿ ಅಶ್ಲೀಲ ಸಂಭಾಷಣೆ ಸ್ಪಷ್ಟವಾಗಿಯೇ ಇದೆ. ಅದಕ್ಕನುಸಾರವಾಗಿಯೇ ಕೃಷ್ಣ ಯಜುರ್ವೇದದ ಮಂತ್ರಗಳಿಗೂ ಕೂಡ ಸಾಯಣಾಚಾರ್ಯ ಅರ್ಥ ಮಾಡಿದ್ದಾರೆ ಅಂತ ಸಾಯಣಾಚಾರ್ಯರ ಅಭಿಪ್ರಾಯವನ್ನು ನಾವು ಸಮರ್ಥನೆ ಮಾಡಬಹುದು. ಪಟ್ಟದ ರಾಣಿ ಆ ಅಶ್ವದ ಜೊತೆಗೆ ಮಲಗುವಂಥ ಮತ್ತೆ ಆ ಸಂದರ್ಭದಲ್ಲಿ ಮಾಡುವಂಥ ಕೆಲವು ಅಶ್ಲೀಲ ಸಂಭಾಷಣೆಗಳ ವಿವರ ಅಲ್ಲಿ ಕಂಡು ಬರ್ತದೆ. ಆದರೆ ಕೆ.ಟಿ. ಪಾಂಡುರಂಗಿಯವರು ಹೇಳ್ತಾರೆ ಅದು ಪ್ರತ್ಯಕ್ಷ ಮೈಥುನ ಅಲ್ಲ, ಕೇವಲ ಲೈಂಗಿಕ ಕ್ರಿಯೆಯ ಒಂದು ಸಂಭಾಷಣಾ ರೂಪದಲ್ಲಿ ಮಾತ್ರ ಅದಿರ್ತದೆ. ಅಲ್ಲಿ ಪಟ್ಟದ ರಾಣಿ ಮತ್ತೆ ಇತರ ರಾಣಿಯರು ಹಾಗೆ ಅಧ್ವರ್ಯು ಮೊದಲಾದ ಪುರೋಹಿತರು ಇವರೆಲ್ಲರೂ ಕೂಡ ಆ ಮಾತುಗಳನ್ನ ಆಡ್ತಾರೆ. ಲೈಂಗಿಕ ಕ್ರಿಯೆಗೆ ಉತ್ತೇಜನ ಕೊಡುವುದು ಕೂಡ ಅಲ್ಲಿ ಆ ಮಾತಿನಲ್ಲಿ ಒಂದು ಭಾಗ ಆಗಿದೆ. ಪಟ್ಟದ ರಾಣಿ ಮತ್ತು ಅಶ್ವದ ಪ್ರತ್ಯಕ್ಷ ಮೈಥುನ ಕ್ರಿಯೆಯ ವರ್ಣನೆ ಅವರಿಬ್ಬರು ಪ್ರತ್ಯಕ್ಷವಾಗಿ ಮಾಡಬೇಕು ಅನ್ನುವುದೇನು ಆ ಮಂತ್ರದಲ್ಲಿ ಕಾಣಿಸೋದಿಲ್ಲ. ಮತ್ತೆ ಈ ಎಲ್ಲ ಸಂಹಿತಾಗಳ ವಿನಿಯೋಗವನ್ನ ಬ್ರಾಹ್ಮಣ ಅನ್ನೋ ವೇದ ಭಾಗದಲ್ಲಿ ಹೇಳ್ತಿರ್ತಾರೆ. ಅಲ್ಲಿಯೂ ಕೂಡ ಅದೇನು ಸ್ಪಷ್ಟವಾಗಿಲ್ಲ. ಆದರೆ ಈ ಮಂತ್ರ ಮತ್ತು ಬ್ರಾಹ್ಮಣ ಅನ್ನುವಂಥ ವೇದ ಭಾಗಗಳೇನಿವೆ ಇವುಗಳ ಆಧಾರ ಇಟ್ಟುಕೊಂಡು ಸಂಪ್ರದಾಯವನ್ನ ಸೂತ್ರ ರೂಪದಲ್ಲಿ ಏನು ಬರೆದಿಟ್ಟಿರ್ತಾರೆ ಶ್ರೌತ ಸೂತ್ರಗಳು ಅಂತ. ಅಲ್ಲಿ ಪಟ್ಟದ ರಾಣಿ ಆ ಲೈಂಗಿಕ ಕ್ರಿಯೆ ನಡೆದಂತೆ ಪ್ರದರ್ಶಿಸ್ತಾಳೆ. ಇತರ ರಾಣಿಯರು ಮತ್ತು ಋತ್ವಿಕಗಳೆಲ್ಲರೂ ಕೂಡ ಅದಕ್ಕೆ ಉತ್ತೇಜಕ ಆಗುವಂತಹ ಸಂಕೇತಗಳನ್ನ ಸಂಭಾಷಣೆಗಳನ್ನು ಮಾಡ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುವಂತೆ ಆ ವಾಜಸನೇಯ ಸಂಹಿತ ಮತ್ತು ಶತಪಥ ಬ್ರಾಹ್ಮಣಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಅದು ಸಂಭಾಷಣಾ ರೂಪದಲ್ಲಿದೆ. ಶ್ರೌತ ಸೂತ್ರಕಾರರು ಅದನ್ನ ವಾಸ್ತವಿಕವಾಗಿ ನಡೆಯುವ ಕ್ರಿಯೆಯಂತೆ ವರ್ಣನೆ ಮಾಡಿದ್ದಾರೆ ಅಂತ ಕೆ.ಟಿ. ಪಾಂಡುರಂಗಿಯವರು ಅಭಿಪ್ರಾಯ ಪಡ್ತಾರೆ. ಈಗಾಗಲೇ ನಾವು ನೋಡಿದಂತೆ ಕೃಷ್ಣ ಯಜುರ್ವೇದ ತೈತ್ರಿಯ ಸಂಹಿತ ಮತ್ತು ತೈತ್ರಿಯ ಬ್ರಾಹ್ಮಣದಲ್ಲಿ ಆ ಅಶ್ಲೀಲ ಸಂಭಾಷಣೆ ಸ್ಪಷ್ಟವಾಗಿ ಇಲ್ಲವೇ ಇಲ್ಲ, ಸ್ಪಷ್ಟವಾಗಿಲ್ಲ. ಶುಕ್ಲ ಯಜುರ್ವೇದಕ್ಕನುಸಾರವಾಗಿ ಮತ್ತೆ ಶತಪಥ ಬ್ರಾಹ್ಮಣಕ್ಕನುಸಾರವಾಗಿ ಇಲ್ಲಿಯೂ ಅಶ್ಲೀಲ ಸಂಭಾಷಣೆಯ ಅರ್ಥವನ್ನು ಹೇಳಬೇಕಷ್ಟೆ. ಮುಂದಿನ ಒಂದು ಭಾಗದಲ್ಲಿ ಕೆ.ಟಿ. ಪಾಂಡುರಂಗಿಯವರು ಆ ಅಶ್ವಮೇಧ ಯಾಗದ ಕುದುರೆಯ ಲಕ್ಷಣಗಳನ್ನ ಯಾವಾಗ ವಿಸರ್ಜನೆ ಅದನ್ನ ಹೊರಡಿಸಬೇಕು ಅನ್ನುವುದನ್ನೆಲ್ಲ ಹೇಳ್ತಾರೆ. ಫಾಲ್ಗುಣ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಅಶ್ವಮೇಧ ಯಾಗ ಪ್ರಾರಂಭ ಕಾಣಬೇಕು. ಯಾಗದ ಅಶ್ವ ಬಿಳಿ ಮತ್ತು ಕಪ್ಪು ಬಣ್ಣದ್ದಾಗಿರಬೇಕು. ಅದರ ಹಣೆಯ ಮೇಲೆ ಕರಿ ಚುಕ್ಕೆಗಳಿರಬೇಕು. ಅದನ್ನ ತರಲಿಕ್ಕೆ 13 ಮೊಳದ ಉದ್ದದ ದರ್ಭದ ಹಗ್ಗವನ್ನ ಉಪಯೋಗ ಮಾಡಬೇಕು.
ಅಶ್ವಮೇಧ ಯಾಗದ ಕುದುರೆಗೆ ಇರಬೇಕಾದ ಬಣ್ಣಗಳು ಇಷ್ಟು ಮಾತ್ರ: ಬಿಳಿ ಮತ್ತು ಕಪ್ಪು ಬಣ್ಣದ್ದು, ಅದರ ಹಣೆ ಮೇಲೆ ಕರಿ ಚುಕ್ಕೆಗಳಿರಬೇಕು ಅಂತ. ಆದ್ರಿಂದಲೇ ಆ ಜೈಮಿನಿ ಭಾರತದಲ್ಲಿ ಹಳದಿ ಬಣ್ಣದ ಬಾಲ ಇತ್ಯಾದಿಗಳು ಅದಕ್ಕೆ ಇರಬೇಕು. ಬಿಳಿ ಬಣ್ಣದ ಕುದುರೆ, ಹಳದಿ ಬಣ್ಣದ ಬಾಲ ಇತ್ಯಾದಿಗಳನ್ನು ವರ್ಣನೆ ಮಾಡುವ ಭಾಗ ಏನಿದೆ ಅದೆಲ್ಲ ರಾಮಾಯಣ ಮತ್ತೆ ಮಹಾಭಾರತ, ಶ್ರೌತ ಸೂತ್ರಗಳು, ವೇದಗಳು ಎಲ್ಲದಕ್ಕೂ ವಿರುದ್ಧ. ಆದ್ರಿಂದ ಅಂಥ ಆ ಜೈಮಿನಿ ಭಾರತ ಮೊದಲಾದ ಭಾಗಗಳನ್ನ ಸಾಕಷ್ಟು ದೂರ ಇಟ್ಕೊಂಡೇ ನಾವು ಮಹಾಭಾರತವನ್ನ ಓದಲಿಕ್ಕೆ ತೊಡಗಬೇಕು. ಯಜಮಾನ ರಾಜ ಏನಿರ್ತಾನೆ ಅವನು ಆ ಪುರೋಹಿತ ಅಧ್ವರ್ಯು ಮೊದಲಾದವರನ್ನ ಸತ್ಕರಿಸಬೇಕು. ದಕ್ಷಿಣ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸಿ, ಮುಂದೆ ಅಧ್ವರ್ಯವಾದವನು ರಾಜನ ಕಂಠಕ್ಕೆ ಬಂಗಾರದ ಸರವೊಂದನ್ನು ಹಾಕಬೇಕು. ಅದಾದ ಬಳಿಕ ಪಟ್ಟದ ರಾಣಿ, ವವಾತ, ಪರಿವೃತ್ತ, ಪಾಲಾಗಲಿ ಅನ್ನುವಂಥ 3 ರಾಣಿಯರು ಕೂಡ ಅಲ್ಲಿಗೆ ಬರ್ತಾರೆ. ಆ ರಾಣಿಯರ ಆ ಹೆಸರುಗಳಿಗೆ ಹೀಗೆ ಅರ್ಥ ಇದೆ. ವವಾತ ಅಂದ್ರೆ ಪ್ರೀತಿಯ ರಾಣಿ, ವಾವಾತ ಅಂತ ಪ್ರೀತಿಯ ರಾಣಿ. ಪರಿವೃತ್ತ ಅಂದ್ರೆ ಪರಿತ್ಯಕ್ತಳಾದ ರಾಣಿ. ಯಾವ್ದಾವುದೋ ಕಾರಣಕ್ಕಾಗಿ ರಾಜನ ಕೋಪಕ್ಕೆ ತುತ್ತಾದಂತಹ ಪರಿತ್ಯಕ್ತಳಾದ ರಾಣಿ ಇರ್ತಾಳೆ, ಅವಳಿಗೆ ಪರಿವೃತ್ತ ಅಂತ ವರ್ಣನೆ ಮಾಡ್ತಾರೆ. ಪಾಲಾಗಲಿ ಅಂದ್ರೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟದ ಕಡಿಮೆ ಕುಲದಲ್ಲಿ ಹುಟ್ಟಿರುವಂತಹ ರಾಣಿ. ಮತ್ತೆ ಪಟ್ಟದ ರಾಣಿ ಅಂತೂ ಅಲ್ಲಿದ್ದೇ ಇರ್ತಾಳೆ. ಇವ್ರ ಜೊತೆಗೆ 100 ಜನ ದಾಸಿಯರು ಇರಬೇಕು. ಪಟ್ಟದ ರಾಣಿಯ ದಾಸಿಯರು ರಾಜಕುಮಾರಿಯರೇ ಆಗಿರ್ಬೇಕು. ವಾವಾತ ಅಂತ ಏನಿರ್ತಾಳೆ ಪ್ರೀತಿಯ ರಾಣಿ, ಅವಳ ದಾಸಿಯರು ಕ್ಷತ್ರಿಯ ಕುಮಾರಿಯರಾಗಿರ್ಬೇಕು. ಪರಿತ್ಯಕ್ತಳಾದ ಪರಿವೃತ್ತ ರಾಣಿಯ ದಾಸಿಯರು ಸಾರಥಿಗಳ ಮಕ್ಕಳು ಮತ್ತು ಗ್ರಾಮಸ್ಥರ ಮಕ್ಕಳಾಗಿರ್ಬೇಕು. ಪಾಲಾಗಲಿ ರಾಣಿಯ ಮಕ್ಕಳು, ಅವರ ದಾಸಿಯರು ಆಳುಗಳ ಮಕ್ಕಳಾಗಿರ್ಬೇಕು. ಅವರೆಲ್ಲ ಬಂದ್ಮೇಲೆ ಆ ಕುದುರೆಗೆ ಪ್ರೋಕ್ಷಣೆ ಮಾಡಬೇಕು. ಮಹಾಭಾರತದಲ್ಲಿ ಈ ಎಲ್ಲ ರಾಣಿಯರ ಉಲ್ಲೇಖ ಕಾಣಿಸೋದಿಲ್ಲ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಮಹಿಷ್ಯ ಪರಿವೃತ್ಯಾಚ ವವಾತಾಂಶ ತಥಾ ಪರಾಂ ಪತತ್ರಿಣಸ್ತಸ್ಯ ವಪಾ ಉದ್ಧೃತ್ಯ ನಿಯತೇಂದ್ರಿಯ ಅಂತ ಆ ರಾಣಿಯರ ಬಗ್ಗೆ ಅಲ್ಲಿ ಉಲ್ಲೇಖ ಕಾಣಿಸ್ತದೆ. ಮಹಿಷೀಂ ಬ್ರಹ್ಮಣೇ ದದ್ಯಾತ್ ವವಾತಾಂ ಹೋತ್ರೆ ಪರಿವೃತ್ತಿ ಮುದ್ಗಾತ್ರೆ ಪಾಲಾಕಲಿ ಮಧ್ವರ್ಯವೇ ಅಂತ ಆ ಶ್ರೌತ ಸೂತ್ರಗಳಲ್ಲಿ ಉಲ್ಲೇಖ ಕಾಣಿಸ್ತದೆ. ಆ ಕುದುರೆಯನ್ನು ಪ್ರೋಕ್ಷಿಸುವಾಗ ಪ್ರಜಾಪತಿ, ಇಂದ್ರ, ಅಗ್ನಿ, ವಾಯು, ವಿಶ್ವೇ ದೇವತೆಗಳು ಇವರನ್ನೆಲ್ಲ ಅದರಲ್ಲಿ ಆವಾಹಿಸಬೇಕು. ಮತ್ತೆ ಕೆರೆಗೆ ಕರ್ಕೊಂಡು ಹೋಗಿ ಕುದುರೆಯನ್ನು ಸ್ನಾನ ಮಾಡಿಸಬೇಕು. ಅಲ್ಲೊಂದು ಚಾಪೆಯ ಮೇಲೆ ಒಂದು ನಾಯಿ, 4 ಕಣ್ಣಿರುವಂತಹ ಒಂದು ನಾಯಿಯನ್ನ ಕೊಲ್ಲಬೇಕು. 4 ಕಣ್ಣಂದ್ರೆ ವಾಸ್ತವಿಕವಾಗಿ 4 ಕಣ್ಣು ಅದಕ್ಕೆ ಇರೋದಿಲ್ಲ, 2 ನಿಜವಾದ ಕಣ್ಣು. 2 ಕಣ್ಣುಗಳ ಮೇಲೆ ಚಿತ್ರಿಸಿರುವಂತಹ 2 ಕಣ್ಣುಗಳು. ಅದಾದ ಬಳಿಕ ಮೊದಲಿನ ಸ್ಥಳಕ್ಕೆ ತರಬೇಕು ಆ ಅಶ್ವವನ್ನ. ಅಶ್ವಸ್ತೋವೀಯ ಅಂತ ಕೆಲವು ಹೋಮಗಳಿವೆ, ಆ ಹೋಮಗಳನ್ನು ಮುಗಿಸಬೇಕು. 1000 ತುಪ್ಪದ ಆಹುತಿಗಳನ್ನ ಕೊಡಬೇಕು. ಆ ಕುದುರೆಯ ಸ್ವಭಾವ, ಅದರ ಕ್ರಿಯೆ ಇತ್ಯಾದಿಗಳನ್ನೆಲ್ಲ ಹಿಂಕಾರಾಯ ಸ್ವಾಹ, ಹಿಂಕೃತಾಯ ಸ್ವಾಹ ಇತ್ಯಾದಿ ಮಂತ್ರಗಳಿಂದ ವರ್ಣನೆ ಮಾಡಿ ಆಹುತಿಯನ್ನ ಕೊಡಬೇಕು. ಅಲ್ಲಿ ಆ ಕುದುರೆಗೆ ನೈಸರ್ಗಿಕವಾಗಿರುವಂತಹ 49 ಕ್ರಿಯೆಗಳು, ಸ್ವಭಾವಗಳು ಅವನ್ನೆಲ್ಲ ವರ್ಣಿಸ್ತಾರೆ. ಮುಂದೆ ಅಧ್ವರ್ಯು ಮತ್ತು ಯಜಮಾನ ಅಶ್ವದ ಬಲಗಿವಿಯಲ್ಲಿ ವಿಭೂಹು ಮಾತಾ ಪ್ರಭು ಪಿತಾ ಇತ್ಯಾದಿ ಮಂತ್ರಗಳನ್ನು ಹೇಳಿ ಅಶ್ವಮನ್ನ ಸಂಚಾರಕ್ಕೆ ಬಿಡಬೇಕು. ಅದರ ಜೊತೆಗೆ 100 ಬೇರೆ ಕುದುರೆಗಳನ್ನು ಕೂಡ ಕಳಿಸಬೇಕು. 100 ಜನ ರಾಜಕುಮಾರರು, 100 ಜನ ಕ್ಷತ್ರಿಯರು, ಮತ್ತೆ 100 ಜನ ರಾಜ್ಯದ ಲೆಕ್ಕಪತ್ರವನ್ನು ನೋಡಿಕೊಳ್ಳುವಂತಹ ಲೆಕ್ಕಾಧಿಕಾರಿಗಳ ಮಕ್ಕಳು, ಸಾರಥಿಗಳ ಮಕ್ಕಳು, ಗ್ರಾಮಸ್ಥರ ಮಕ್ಕಳು, ಇವರೆಲ್ಲ ಆ ಅಶ್ವದ ರಕ್ಷಣೆಗಾಗಿ ಹೊರಡಬೇಕು. ಅದು ಕಾಡ್ಗಿಚ್ಚಿಗೆ ಬಲಿಯಾಗದಂತೆ, ನೀರಿನಲ್ಲಿ ಬೀಳದಂತೆ ಎಚ್ಚರಿಸಬೇಕು. ಮತ್ತೆ ಯಾವುದೇ ಹೆಣ್ಣು ಕುದುರೆಯ ಸಂಪರ್ಕವೂ ಕೂಡ ಅದಕ್ಕಾಗಬಾರದು. ಅದನ್ನೆಲ್ಲವನ್ನು ಇವರು ನೋಡ್ಕೊಳ್ಬೇಕು. ಈ ಅಶ್ವವನ್ನ ಇವರೆಲ್ಲ ಹಿಂಬಾಲಿಸ್ತಾರೆ ಅಂತ ನಾವು ಹೇಳಿದ್ವಲ್ಲ, ಅವರಿಗೆ ರಾಜಪುತ್ರ, ರಾಜೋಗ್ರ, ಸೂತ ಗ್ರಾಮಣಿ ಮತ್ತು ಕ್ಷತ್ರ ಸಂಗ್ರಹೀತ ಅಂತ ಆ ಹೆಸರುಗಳನ್ನ ಹೇಳ್ತಾರೆ. ಹೀಗೆ ಅಶ್ವ ಸಂಚಾರಕ್ಕೆ ಹೋದ್ಮೇಲೆ
ಅದು ಮರಳಿ ಬರುವವರೆಗೆ ರಾಜ ಸಾವಿತ್ರಿ ಇಷ್ಟಿಗಳು ಅಂತ, ಅವು ಇಷ್ಟಿ ಅಂದ್ರೂ ಒಂದು ರೀತಿಯಾದ, ಇಷ್ಟಿ ಅಂದ್ರೂ ಯಜ್ಞವೇ, ಸಾವಿತ್ರಿ ಇಷ್ಟಿ ಅಂದ್ರೆ ಕೆಲವು ಯಜ್ಞಗಳು, ಅವನ್ನು ಮುಗಿಸ್ಬೇಕು. ಮುಂದೆ 440 ಧೃತಿ ಹೋಮ ಅವುಗಳನ್ನು ಮಾಡಬೇಕು. ಔರ್ಧ್ವಮಣ ಹೋಮವನ್ನು ಮಾಡಬೇಕು. ರಾಷ್ಟ್ರದ ಕಲ್ಯಾಣಕ್ಕಾಗಿ ದಿಕ್ಕು, ನಕ್ಷತ್ರ ಮಂಡಲ, ಪ್ರಾಣ, ಯಜ್ಞ ಎಲ್ಲವನ್ನೂ ಕೂಡ ಇವರೆಲ್ಲರನ್ನೂ ಪ್ರಾರ್ಥಿಸಬೇಕು. ಪ್ರತಿನಿತ್ಯ ವೀಣಾವಾದನ ಅಲ್ಲಿ ಏರ್ಪಡಬೇಕು. ಮತ್ತೆ ಪಾರಿಪ್ಲವ ಅರ್ಥಾತ್ ಹಿಂದಿನ ರಾಜನ ಚರಿತ್ರೆಯನ್ನ ಅಲ್ಲಿ ಒಂದೇ ಮಾಗದರು ಹೊಗಳಬೇಕು. ಅಲ್ಲದೆ ಈಗಿನ ರಾಜನ ಶೌರ್ಯ ಸಾಹಸಗಳನ್ನು ಕೂಡ ಅಲ್ಲಿ ಕೀರ್ತನೆ ಮಾಡಬೇಕು. ಈ ಸಂದರ್ಭದಲ್ಲಿ ರಾಜ ಆ ಪಟ್ಟದ ರಾಣಿಯ ಜೊತೆಗೆ ಮಲಗಬಾರದು. ವವಾತ ಅಂದ್ರೆ ಆ ಪ್ರೀತಿಯ ರಾಣಿಯ ತೊಡೆಯ ಮೇಲೆ ಮಲಗಬೇಕು, ಆದರೆ ಬ್ರಹ್ಮಚರ್ಯದಿಂದ ಆತ ಇರಬೇಕು ಅನ್ನುವುದು ನಿಯಮ. ಇಲ್ಲಿ ನಾವು ಒಂದು ಸಂಗತಿಯನ್ನು ಗಮನಿಸಬೇಕು. ದಶರಥ ಈ ಯಜ್ಞವನ್ನು ಮಾಡಿದ. ಅಲ್ಲಿ ದಶರಥನಿಗೆ ಕೌಸಲ್ಯೆ ಪಟ್ಟದ ರಾಣಿಯಾಗಿದ್ಲು, ಮತ್ತೆ ಕೈ ಸುಮಿತ್ರೆ ಅಂತ ಇಬ್ಬರು ಪತ್ನಿಯರು ಕೂಡ ಇದ್ರು. ಅದರಲ್ಲಿ ಆ ವಾವಾತ ಪ್ರೀತಿಯ ರಾಣಿ ಯಾರು, ಪರಿತ್ಯಕ್ತ ರಾಣಿ ಯಾರು, ಮತ್ತೆ ಪಾಲಾಗಲಿ ಯಾರು, ಅದ್ಯಾವುದು ಅಲ್ಲೇನು ಗೊತ್ತಾಗೋದಿಲ್ಲ. ಅವರೆಲ್ಲ 3 ಕ್ಷತ್ರಿಯರೇ. ಆದರೆ ದಶರಥನಿಗೆ ಈ 3 ಜನ ಪ್ರಧಾನರಾದ ಪತ್ನಿಯರಲ್ಲದೆ 350 ಜನ ಪತ್ನಿಯರಿದ್ರು ಅಂತ ರಾಮಾಯಣದಲ್ಲಿ ವರ್ಣನೆ ಇದೆ. ಬೇರೆ ಪತ್ನಿಯರಿದ್ರು ಅಂತ. ಅವರಲ್ಲೇ ಕೆಲವರು ಈ ವಾವಾತ, ಪಾಲಾಗಲಿ, ಪರಿವೃತ್ತ ಇತ್ಯಾದಿ ಪಾತ್ರವನ್ನ ವಹಿಸಿರಬೇಕು ಅಂತ ನಾವು ತಿಳ್ಕೊಳ್ಬೇಕು. ಆದರೆ ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ದ್ರೌಪದಿ ಅಂತ ಪತ್ನಿ ಇದ್ಲು, ಅದಲ್ಲದೆ ದೇವಕಿ ಅಂತ ಮತ್ತೊಬ್ಳು ಪತ್ನಿ ಇದ್ಲು, ಸಹದೇವನ ಮಗಳು. ಆದರೆ ಈ ಬೇರೆ ಎಲ್ಲ ಪತ್ನಿಯರು ಯಾರಿದ್ರು, ಅವ್ರು ಏನೇನು ಕಾರ್ಯಗಳನ್ನು ಮಾಡಿದ್ರು ಅಂತ ನಮ್ಗೆ ಅಲ್ಲೇನೋ ಗೊತ್ತಾಗೋದಿಲ್ಲ. ಮತ್ತೆ ರಾಮನು ಕೂಡ ಅಶ್ವಮೇಧ ಯಾಗ ಮಾಡಿದ. ಅಲ್ಲಿಯೂ ಎಲ್ಲ ಈ ಪತ್ನಿಯರೇನೂ ಇರಲಿಲ್ಲ, ಸ್ವಯಂ ಸೀತೆಯೇ ಇರಲಿಲ್ಲ. ಆದ್ರಿಂದ ಕೆಲವು ಕಡೆ ಇವು ಕಾಣಿಸ್ತವೆ, ಕೆಲವು ಕಡೆ ಇರುವುದಿಲ್ಲ. ಆದ್ರಿಂದ ಇವೆಲ್ಲ ಕಡ್ಡಾಯ ಏನಲ್ಲ, ಆ 4 ಜನ ರಾಣಿಯರು ಇರುವುದು ಇತ್ಯಾದಿ ಅಂತ ಕಾಣಿಸ್ತದೆ ನೋಡಿದ್ರೆ. 1 ವರ್ಷ ಸಂಚಾರ ಮಾಡಬೇಕು ಈ ಅಶ್ವ ಅಂತ ನಿಯಮ ಇದೆ. ಆದರೆ ದಂಡಯಾತ್ರೆ ಬೇಗನೆ ಮುಗಿದ್ರೆ ಅದು ಮರಳಿ ಬರಬಹುದು. ಅದು ಬಂದ ಮೇಲೆ ಅದನ್ನು ಮತ್ತೆ ಸ್ತೋತ್ರ ಮಾಡ್ತಾರೆ. ಪಟ್ಟದ ರಾಣಿ, ವಾವಾತ ಮತ್ತು ಪರಿತ್ಯಕ್ತ ರಾಣಿಯರು ಇದಕ್ಕೆ ಅಭ್ಯಂಜನ ಮಾಡಿಸ್ತಾರೆ. ಇದನ್ನ ಈಗಾಗಲೇ ನಾವು ಹಿಂದೆ ನೋಡಿದ್ದೇವೆ. 100 ಬಂಗಾರದ ಮಣಿಗಳನ್ನ ಅದರ ಆಯಾಲು ಅಂದ್ರೆ ಕಂಠನ ಸುತ್ತಲೂ ಇರುವಂತಹ ಕೂದಲುಗಳಿಗೆ ತೊಡಸ್ತಾರೆ. ಅದರ ಬಾಲಗಳಿಗೂ ಕೂಡ ಕಟ್ಟುತ್ತಾರೆ. ಕಟ್ಟಿ ಅದನ್ನ ಹಾಗೆ ಅಲಂಕರಿಸ್ತಾರೆ. ಈ ಯಾಗದಲ್ಲಿ 21 ಯೂಪಸ್ತಂಭಗಳಿರ್ತವೆ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಮುಖ್ಯವಾದ ಯೂಪಸ್ತಂಭಕ್ಕೆ ಅಶ್ವಮೇಧ ಕುದುರೆಯನ್ನು ಕಟ್ತಾರೆ. ಅದರ ಜೊತೆಗೆ ಒಂದು ಕಾಡು ಎತ್ತು ಮತ್ತು ಇನ್ನೂ ಕೋಡು ಬಾರದ ಎತ್ತು ಇವೆರಡನ್ನು ಕಟ್ಟುತ್ತಾರೆ. ಅದರ ಎದುರಿಗೆ ಒಂದು ಕುರಿ, ಅದರ ಪಕ್ಕಕ್ಕೆ 13 ಪಶುಗಳು. ಹೀಗೆ ಮುಖ್ಯ ಯೂಪಕ್ಕೆ 17 ಪಶುಗಳನ್ನ ಕಟ್ಟುತ್ತಾರೆ. ಇನ್ನು ಉಳಿದ 20 ಯೂಪಗಳಿಗೆ ಒಂದೊಂದಕ್ಕೆ 15ರಂತೆ ಪಶುಗಳನ್ನ ಕಟ್ಟುತ್ತಾರೆ. ಒಂದೊಂದು ಕಂಬಕ್ಕೆ 15 ಪ್ರಾಣಿಗಳನ್ನ. ಹೀಗೆ 317 ಪ್ರಾಣಿಗಳು ವಧಕ್ಕೆ ಸಿದ್ಧ ಆಗ್ತವೆ. ಕೆಲವು ಕಡೆ 327 ಅಂತಿದೆ, ಕೆಲವು ಕಡೆ 349 ಅಂತಿದೆ. ಹೀಗೆಲ್ಲ ಆ ಸಂಖ್ಯೆಗಳು ಆ ಸೂತ್ರಕಾರರ ದೃಷ್ಟಿಯಿಂದ ಭಿನ್ನ ಭಿನ್ನನೇ ಆಗಿವೆ. ಇವೆಲ್ಲ ಗ್ರಾಮಗಳಲ್ಲಿ ಬೆಳೆದ ಪ್ರಾಣಿಗಳು, ಅರ್ಥಾತ್ ನಾಡ ಪ್ರಾಣಿಗಳು. ಇವು ಅಲ್ಲದೆ ಆ 2 ಯೂಪಗಳ ನಡುವೆ 13 ಅಡವಿಯ ಕಾಡು ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನು ಕೂಡ ನಿಲ್ಲಿಸಬೇಕು. ವಾಜಸನೆಯ ಸಮೇತ ಅಲ್ಲೊಂದು ದೀರ್ಘವಾದ ಪಟ್ಟಿಯನ್ನೇ ಕೊಡ್ತದೆ. ಆನೆ, ಒಂಟೆ, ಎತ್ತು, ಎಮ್ಮೆ, ಆಡು, ಚಿರತೆ, ಮಂಗ, ಕಪಿಂಜಲ, ಕಲವಿಂಕ, ಪಾರಿವಾಳ, ಮುಂಗುಲಿ, ಇಲಿ, ಕಪ್ಪೆ, ಮೀನು, ಕತೆ ಅಂತ ಒಂದು ಪ್ರಾಣಿ ಇದೆ, ಕತ್ತೆ, ಮುದ್ರಣ ದೋಷ ಇದ್ದಿರಬೇಕು, ಕತ್ತೆ, ಖಡ್ಗಮೃಗ, ಮತ್ತು ಈ ತರದ ಎಲ್ಲಾ ತರದ ಪಶು ಪಕ್ಷಿ ಮತ್ತು ಜಲಚರ ಪ್ರಾಣಿಗಳು ಇವರೆಲ್ಲವನ್ನೂ ಕೂಡ ಅಲ್ಲಿ ತರಬೇಕಾಗ್ತದೆ.
ಅವು ಯಾವ್ಯಾವ ಜಾತಿಗೆ ಸೇರ್ತವೆ ಅನ್ನೋದನ್ನೆಲ್ಲ ಅಲ್ಲಿ ಶಾಸ್ತ್ರೀಯವಾಗಿ ವಿಭಾಗಿಸಿದ್ದಾರೆ ಕೂಡ. ಸೂತ್ರಕಾರರಲ್ಲಿ ಈ ಪ್ರಾಣಿಗಳ ಸಂಖ್ಯೆಯ ದೃಷ್ಟಿಯಿಂದ ಭಿನ್ನಾಭಿಪ್ರಾಯ ಇದೆ ಅಂತ ನಾವು ಹೇಳಿದ್ವಲ್ಲ. ಒಬ್ಬರು ಸೂತ್ರಕಾರ ಹೇಳುವಂತೆ ಆ ಕಾಡು ಪ್ರಾಣಿಗಳ ಪಕ್ಷಿಗಳ ಸಂಖ್ಯೆ ಒಟ್ಟು 619 ಆಗ್ತದೆ. ಆದರೆ ತೈತ್ರಿಯ ಬ್ರಾಹ್ಮಣದಲ್ಲಿ ಈ ಕಾಡ ಪ್ರಾಣಿಗಳ ವಿಸ್ತಾರವಾದ ಪಟ್ಟಿ ಇಲ್ಲ. ಆದರೆ ಅಲ್ಲೊಂದು ಚರ್ಚೆ ಕಂಡು ಬರ್ತದೆ, ಕಾಡ ಪ್ರಾಣಿಗಳನ್ನು ಯಜ್ಞದ ಹವಿರ್ದ್ರವ್ಯವಾಗಿ ಉಪಯೋಗಿಸಬೇಕೇ ಬೇಡವೇ ಅಂತ. ಬ್ರಾಹ್ಮಣರ ಯಜ್ಞದಲ್ಲಿ ಅರಣ್ಯದ ಪಶುಗಳನ್ನ ಬಲಿ ಕೊಡುವ ರೂಢಿ ಇರಲಿಲ್ಲ. ಕ್ಷತ್ರಿಯ ಯಜ್ಞದಲ್ಲಿ ಇವುಗಳ ಪ್ರವೇಶ ಆಯಿತು ಅಂತ ಹೀಗೆ ಕೆ.ಟಿ. ಪಾಂಡುರಂಗರು ಅಭಿಪ್ರಾಯ ಪಡ್ತಾರೆ. ಆದರೆ ಬ್ರಾಹ್ಮಣರ ಯಜ್ಞದಲ್ಲೂ ಕೂಡ ಅರಣ್ಯದ ಪಶುಗಳಲ್ಲದೆ ಹೋದರೂ ಬೇರೆ ಪಶುಗಳನ್ನಾದರೂ ಬಲಿ ಕೊಡ್ತಿದ್ರು. ಅದನ್ನು ನಾನು ಹಿಂದೆ ಹೇಳಿದ್ದೇನೆ, ಅದರಿಂದ ಈಗ ಹೇಳುವುದು ಬೇಡ. ಕ್ಷತ್ರಿಯರಿಗೆ ಇವು ನಿತ್ಯದ ಆಹಾರ. ಅದರಿಂದ ಇಷ್ಟೊಂದು ವ್ಯಾಪಕ ರೀತಿಯಲ್ಲಿ ಅರಣ್ಯದ ಪಶುಗಳನ್ನ ಬಲಿ ಕೊಡದೆ ಅವುಗಳನ್ನು ಬಿಟ್ಟು ಬಿಡಬೇಕು ಅಂತ ತೈತ್ರಿಯ ಬ್ರಾಹ್ಮಣ ಹೇಳ್ತದೆ. ಎಲ್ಲವನ್ನೂ ಸಂಹರಿಸಿ ಬಿಟ್ರೆ ಮುಂದೆ ಆಹಾರವೇ ಇಲ್ಲದಂತಾದಿತ್ತು ಅಂತ ಆ ದೃಷ್ಟಿಕೋನ ಅಲ್ಲಿದ್ದಂತೆ ಕಾಣಿಸ್ತದೆ. ವಾಜಸನೇಯ ಸಂಹಿತ ಅರ್ಥಾತ್ ಶುಕ್ಲ ಯಜುರ್ವೇದದ ಭಾಗ, ಹಾಗೆ ಶತಪಥ ಬ್ರಾಹ್ಮಣವು ಕೂಡ ಇವುಗಳನ್ನು ಬಿಟ್ಟು ಬಿಡಬೇಕು ಅಂತಾನೆ ಹೇಳ್ತವೆ. ಅಶ್ವಮೇಧ ಯಾಗದಲ್ಲಿ ಮೇಧ ಅಂದ್ರೆ ಮೇಧ ಅಂದ್ರೆ ಪವಿತ್ರ ಅಂತ ಒಂದು ಅರ್ಥ ಇದೆ ಮೇಧ್ಯ ಅನ್ನೋದಕ್ಕೆ. ಅದಲ್ಲದೆ ಮೇಧ ಅಂದ್ರೆ ಕೊಲ್ಲುವುದು ಅಂತನೂ ಅರ್ಥ ಇದೆ. ಆದ್ರಿಂದ ಅಶ್ವವೇ ಅಲ್ಲಿ ಪ್ರಧಾನ ಆದರೂ ಕೂಡ ನೂರಾರು ಇತರ ಪ್ರಾಣಿಗಳ ಆಲಭನ ಅರ್ಥಾತ್ ಸಂಹಾರವು ಕೂಡ ಅಲ್ಲಿ ನಡೀತದೆ. ಉಖ ಅಂತ ಒಂದು ದೊಡ್ಡ ಪಾತ್ರೆ, ಇವುಗಳೆಲ್ಲ ರಕ್ತ ಮಾಂಸಗಳನ್ನು ಅದರಲ್ಲಿ ಹಾಕಿ ಕುದಿಸಲಿಕ್ಕೆ ಇರುವಂತಹ ಪಾತ್ರೆ ಅದು. ಕುದುರೆಯ ಹೋಮ ಮಾಡುವಾಗ ಅದರ ಒಂದೊಂದು ಅಂಗವನ್ನು ಕೂಡ ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಮ ಮಾಡ್ತಾರೆ. ಕುದುರೆಗೆ ವಪ ಅಂತ ಒಂದು ಭಾಗ ಇರ್ತದೆ, ಅದು ವಸ್ತುತಃ ಮನುಷ್ಯರಿಗೂ ಇರ್ತದೆ. ಹೃದಯದ ಭಾಗವನ್ನು ಮತ್ತೆ ಹೊಟ್ಟೆಯ ಭಾಗವನ್ನು ಬೇರ್ಪಡಿಸುವಂತಹ ಒಂದು ಭಾಗ, ಅದು ತೆಳುವಾದಂತಹ ಒಂದು ಒಳ ಚರ್ಮ. ಎಲ್ಲಾ ಪ್ರಾಣಿಗಳಿಗೂ ಆ ವಪ ಅಂತ ಇರ್ತದೆ, ಆದ್ರೆ ಕುದುರೆಗೆ ಅದು ಇರುವುದಿಲ್ಲಂತೆ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಉಳಿದೆಲ್ಲ ಪ್ರಾಣಿಗಳಿಗೂ ಇರ್ತದೆ, ಮನುಷ್ಯನಿಗೂ ಇರ್ತದೆ, ಕುದುರೆಗೆ ಅದು ಇರುವುದಿಲ್ಲ. ಆದ್ರಿಂದ ಆ ವಪಾ ಹೋಮ ಮಾಡುವ ಪ್ರಸಂಗದಲ್ಲಿ ಮೇಧಸ್ಸನ್ನೇ, ಕುದುರೆಯ ಮೇಧಸ್ಸನ್ನೇ ಪ್ರಧಾನ ಆಹುತಿಯಾಗಿ ಹೋಮ ಮಾಡ್ತಾರೆ. ಕುದುರೆಗೆ ಎರಡೂ ಪಾರ್ಶ್ವಗಳಲ್ಲಿ ಸೇರಿ ಒಟ್ಟು 34 ಎಲುಬಿರ್ತವೆ. ಇತರ ಪ್ರಾಣಿಗಳಿಗೆ 26 ಮಾತ್ರ ಇರ್ತಾವಂತೆ. ಹೀಗಾಗಿ ಈ ಒಂದು ಅಶ್ವಮೇಧ ಯಾಗ ನೂರಾರು ಪ್ರಾಣಿಗಳ ರಕ್ತ ಮಾಂಸದ ಭೋಜನ ಕೂಟ. ಮತ್ತೆ ಅಶ್ವಮೇಧ ಯಾಗದ ಕುದುರೆ ಸಂಚಾರ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ನಾಯಿಯನ್ನು ಕೊಲ್ಲುವುದು, ಮತ್ತೆ ಯಾಗದಲ್ಲಿ ನೂರಾರು ಅರಣ್ಯ ಪಶುಗಳನ್ನು ತಂದಿಟ್ಟು ಅನಂತರ ಬಿಟ್ಟು ಬಿಡುವುದು, ಇದೆಲ್ಲ ಅಲ್ಲಿ ವರ್ಣಿತ ಆಗಿದೆ. ನಾವು ಅದನ್ನ ಈಗಾಗಲೇ ಹಿಂದೆ ನೋಡಿದ್ದೇವೆ. ಕ್ಷತ್ರಿಯರ ಸಾಹಸದ ಹಬ್ಬಗಳು, ಅವುಗಳಿಗೆ ಯಾಜ್ಞಿಕ ಪ್ರಕ್ರಿಯೆಯನ್ನು ಜೋಡಿಸಿ ಅದೊಂದು ಮಹಾಯಾಗದ ರೂಪವನ್ನು ಕೊಟ್ಟಿದ್ದಾರೆ ಅಂತ ಕಾಣಿಸ್ತದೆ. ಪ್ರತಿಯೊಂದು ಹೆಜ್ಜೆಗೂ 100 ಸುವರ್ಣ ನಾಣ್ಯಗಳ ದಕ್ಷಿಣೆ ಯಜುರ್ವೇದ ಆ ಎಲ್ಲ ಪುರೋಹಿತರಿಗೂ ಕೊಡಬೇಕಾಗ್ತದೆ. ಎಲ್ಲ ಋತ್ವಿಕಗಳು ಕೂಡ ಸುವರ್ಣದ ಆಸನದ ಮೇಲೆ ಕೂತ್ಕೋತಾರೆ. ಮುಂದೆ ಆ ಲೈಂಗಿಕ ಪ್ರಕ್ರಿಯೆಯ ಭಾಗ ಮತ್ತು ಅಶ್ಲೀಲ ಸಂಭಾಷಣೆ, ಅದನ್ನ ನಾವು ನೋಡೋಣ. ವಾಜಸನೇಯ ಸಂಹಿತಾದ 23ನೇ ಅಧ್ಯಾಯ ಮತ್ತೆ 20ನೇ ಮಂತ್ರದಿಂದ ಆರಂಭಿಸಿ 31ನೇ ಮಂತ್ರದವರೆಗೆ 12 ಮಂತ್ರಗಳಲ್ಲಿ ಆ ಸಂಭಾಷಣೆ, ಲೈಂಗಿಕ ಸಂಕೇತಗಳು, ಇವುಗಳದೆಲ್ಲ ಉಲ್ಲೇಖ ಕಂಡು ಬರುತ್ತದೆ. ಅಶ್ವಮೇಧದ ಆ ಕುದುರೆ ಪರರಾಷ್ಟ್ರಗಳೆಲ್ಲ ಸಂಚಾರ ಮಾಡಿ ಅಲ್ಲಿ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಮರಳಿ ಬಂದ ಮೇಲೆ ಅದನ್ನ ಅಲಂಕಾರ ಮಾಡಿ ಯಜ್ಞ ಮಂಟಪಕ್ಕೆ ತರ್ತಾರೆ. ಪಟ್ಟದ ರಾಣಿ ಮತ್ತು ಇತರ ರಾಣಿಯರು ಪಾವಾತ, ಪರಿವೃತ್ತ ಮತ್ತು ಪಾಲಾಗಲಿ ಇವರೆಲ್ಲ ಅದನ್ನು ಯೂಪಸ್ತಂಭದ ಹತ್ರ ತರ್ತಾರೆ. ಅದಕ್ಕೆ 9 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಅಶ್ವವೇ, ನೀನು ನನ್ನ ಪತಿ ಆಗಬೇಕು ಅಂತ ಪಟ್ಟದ ರಾಣಿ ಪ್ರಾರ್ಥಿಸ್ತಾಳೆ. ಅಶ್ವದ ಹತ್ರ ಮಲಗ್ತಾಳೆ. ಅಶ್ವವೇ, ನಿನ್ನ ತೇಜಸ್ಸನ್ನು ನಾನು ಸೆಳೆದುಕೋತೇನೆ, ಅದನ್ನು ಸುರಿಸು ಅಂತ ಹೇಳ್ತಾರೆ. ಆಗ ಅಶ್ವ ಮತ್ತು ರಾಣಿ ಇಬ್ಬರು ಕೂಡ ಮರೆಯಾಗುವಂತೆ
ಆ ಅಧ್ವರಿಯು ಬಟ್ಟೆಯಿಂದ ಮುಚ್ಚುತ್ತಾನಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಅವನು ಉಚ್ಚರಿಸ್ತಾನೆ ಅಧ್ವರಿಯು. ಅಶ್ವ ತನ್ನ ರೇತಸ್ಸನ್ನು ಸುರಿಸಲಿ ಅಂತ ಹೇಳ್ತಾನೆ. ಮತ್ತೆ ಯಜಮಾನನು ಕೂಡ ಆ ಅಶ್ವಕ್ಕೆ ನಿನ್ನ ರೇತಸ್ಸನ್ನು ಸುರಿಸು ಅಂತ ಹೇಳ್ತಾನೆ. ಇಲ್ಲಿ ಇರುವಂತಹ ಕೆಲವು ಸಂಭಾಷಣೆಗಳನ್ನ ನಾನು ಇಲ್ಲಿ ಹೇಳ್ತಿಲ್ಲ. ಅದು ಬೇಕು ಅಂತಿದ್ದವರು ಅದಕ್ಕೆ ಸಂಬಂಧಪಟ್ಟ ಮೂಲ ಲೇಖನವನ್ನೇ ಗಮನಿಸಬಹುದು. ಎಲ್ಲವನ್ನೂ ನಾನು ಇದ್ದುದನ್ನು ಹೇಳೋದಿಲ್ಲ. ಮುಂದಿನ 10 ಮಂತ್ರಗಳಲ್ಲಿ ಆ ವಾಜಸನೆಯ ಶಾಖಾದಲ್ಲಿ ಅಧ್ವರಿಯು ಅಂದ್ರೆ ಯಜುರ್ವೇದದ ಪುರೋಹಿತ, ಬ್ರಹ್ಮ ಅಂದ್ರೆ ಅಥರ್ವವೇದದ ಪುರೋಹಿತ, ಉದ್ಗಾತ ಅಂದ್ರೆ ಸಾಮವೇದದವನು, ಹೋತ ಅಂದ್ರೆ ಯಜುರ್ವೇದದವನು, ಮತ್ತೆ ಕ್ಷತ್ತ ಅಂದ್ರೆ ಸಾರಥಿ, ಇವರು ಒಂದು ಗುಂಪು, ಮತ್ತೆ ಪಟ್ಟದ ರಾಣಿಯ ಜೊತೆಗೆ ಬಂದಿರುವಂತಹ ಕುಮಾರಿ, ಕೆಲವು ದಾಸಿಯರು, ಮತ್ತೆ ವಾವಾತ, ಪರಿವೃತ್ತ, ಪಾಲಾಗಲಿ ಇವರೆಲ್ಲರ ನಡುವೆ ಒಂದು ಗುಂಪು, ಈ ಕಡೆ ಒಂದು ಸ್ತ್ರೀಯರ ಗುಂಪು, ಆ ಕಡೆ ಪುರುಷರ ಗುಂಪು. ಅವರ ನಡುವೆ ಈ ತರದೊಂದು ಸಂಭಾಷಣೆ ನಡೀತದೆ. ಆ ಅಧ್ವರಿಯು ಆ ಪಟ್ಟದ ರಾಣಿಯ ಜೊತೆಗಿರುವಂತಹ ಕುಮಾರಿಯರ ಜೊತೆಗೆ ಕೆಲವು ಸಂಭಾಷಣೆಗಳನ್ನ ನಡೆಸ್ತಾನೆ. ಬ್ರಹ್ಮ ಎಂಬ ಅಥರ್ವವೇದದ ಪುರೋಹಿತ ಪಟ್ಟದ ರಾಣಿಗೆ ಹೇಳ್ತಾನೆ, ನಿನ್ನ ತಂದೆ ಮತ್ತು ತಾಯಿಯಿಂದ ನೀನು ಹೇಗೆ ಹುಟ್ಟಿದಿ ಅನ್ನುವುದನ್ನ. ಮುಂದೆ ಸಾಮವೇದದ ಉದ್ಗಾತ ಅನ್ನುವ ಪುರೋಹಿತ ವಾವಾತ ಅನ್ನುವ ರಾಣಿಗೆ ಅದೇ ಥರದ ಸಂಭಾಷಣೆ ಮಾಡ್ತಾನೆ. ಹೋತ ಅಂತ ಋಗ್ವೇದದ ಪುರೋಹಿತ ಪರಿತ್ಯಕ್ತ ರಾಣಿ ಪಾಲಾಗಲಿಯನ್ನು ಕುರಿತು ಇಂಥ ಅಶ್ಲೀಲ ಸಂಭಾಷಣೆಗಳನ್ನ ಮಾಡ್ತಾನೆ. ಕ್ಷತ್ತ ಅಥವಾ ಈ ಸಾರಥಿ ಏನಿರ್ತಾನೆ ಅವನು ಪಾಲಾಗಲಿ ಅವಳನ್ನ ಕುರಿತು ಈ ಅಶ್ಲೀಲ ಸಂಭಾಷಣೆಗಳನ್ನ ಮಾಡ್ತಾನೆ. ನಾನು ಈ ಹಿಂದೆ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಹೋತ ಅನ್ನುವ ಋಗ್ವೇದದ ಪುರೋಹಿತ ಪರಿತ್ಯಕ್ತಳಾದ ಪರಿವೃತ್ತ ಅನ್ನುವ ರಾಣಿಗೆ ಸಂಭಾಷಣೆ ಮಾಡ್ತಾನೆ. ಹೀಗೆ ಬ್ರಹ್ಮ, ಅಧ್ವರ್ಯು, ಉದ್ಗಾತ ಮತ್ತು ಹೋತ ಇವರಿಬ್ಬರು, ಈ 4 ಜನ ಆ 4 ರಾಣಿಯರನ್ನು ಕುರಿತು ಮಾಡುವ ಸಂಭಾಷಣೆಗೆ ಉತ್ತರ ರೂಪವಾಗಿ ಅಷ್ಟೇ ಅಶ್ಲೀಲವಾಗಿ ಸ್ತ್ರೀಯರು ಕೂಡ ಉತ್ತರ ಕೊಡ್ತಾರೆ. ಮುಂದೆ ಆ ಅಧ್ವರ್ಯು ಮೊದಲಾದ ಪುರೋಹಿತರು ಪಟ್ಟದ ರಾಣಿಯನ್ನು ಕುದುರೆಯ ಹತ್ತಿರ ಮಲಗಿದ್ದವಳನ್ನ ಮೇಲೆ ಎಬ್ಬಿಸ್ತಾರೆ. ಇಲ್ಲಿಯವರೆಗೆ ಅಶ್ಲೀಲ ಸಂಭಾಷಣೆ ಮಾಡಿದ್ದೀವಿ, ಆದ್ರಿಂದ ನಮ್ಮ ಬಾಯಿಯಿಂದ ದುರ್ವಾಸನೆ ಬರ್ತಾ ಇತ್ತು, ಆ ದುರ್ವಾಸನೆ ಎಲ್ಲ ಹೋಗಿ ಮತ್ತೆ ಅದು ಸ್ವಚ್ಛವಾಗಲಿ ಅನ್ನುವಂಥ ಕೆಲವು ಮಂತ್ರಗಳನ್ನ ಹೇಳ್ತಾರೆ. ಮುಂದೆ ಪಟ್ಟದ ರಾಣಿ 2 ಬಂಗಾರದ ಸೂಜಿಗಳಿಂದ ಕುದುರೆಯನ್ನು ಚುಚ್ಚುತ್ತಾಳೆ. ವವಾತ ಬೆಳ್ಳಿಯ ಸೂಜಿಗಳಿಂದ ಕುದುರೆಯನ್ನ ಚುಚ್ಚುತ್ತಾಳೆ. ಪರಿತ್ಯಕ್ತ 2 ತಾಮ್ರದ ಸೂಜಿಯಿಂದ ಕುದುರೆಯನ್ನು ಚುಚ್ಚುತ್ತಾಳೆ. ಇಬ್ಬರು ಕುದುರೆಯನ್ನ ಗಟ್ಟಿಯಾಗಿ ಹಿಡಿತಾರೆ, ಮತ್ತೊಬ್ಬ ಅದನ್ನ ವಿಷಸನ ಮಾಡ್ತಾನೆ. ಅದರ ರಕ್ತ ಮಾಂಸಗಳನ್ನ ಹೋಮ ಮಾಡಲಿಕ್ಕೆ ಆ ಉಖ ಅಥವಾ ವಿಖ ಅಂತ ಕೆಲವು ಕಡೆ ಇದೆ, ಅದೇನೋ ಮುದ್ರಣ ದೋಷ ಇದ್ದಿರಬೇಕು, ಅಲ್ಲಿ ಹಾಕ್ತಾರೆ. ಅದರ ಜೊತೆಗೆ ಅನೇಕ ಪ್ರಾಣಿಗಳ ರಕ್ತ ಮಾಂಸವನ್ನು ಹಾಕ್ತಾರೆ. ಅದನ್ನೆಲ್ಲ ಪ್ರಜಾಪತಿಗೆ ಸಮರ್ಪಿಸ್ತಾರೆ. ಕುದುರೆಗೆ ಹೇಳ್ತಾರೆ, ಕುದುರೆಯೇ, ನೀನು ಮೃತನಾಗಿಲ್ಲ, ನಿನ್ನ ಶರೀರ ಏನೂ ನಷ್ಟವಾಗಿಲ್ಲ, ಸ್ವರ್ಗದಲ್ಲಿ ನೀನು ಸಂತೋಷವನ್ನು ಅನುಭವಿಸ್ತೀಯ ಅಂತ ಅದಕ್ಕೆ ಸಮಾಧಾನ ಹೇಳ್ತಾರೆ. ಇಂದ್ರನ ರಥವೇ ಅಲ್ಲಿ ಬರ್ತದೆ, ಇಂದ್ರನ ರಥ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತದೆ. ಮುಂದೆ ಸ್ವಿಷ್ಟಕೃತ್ ಹೋಮ ಮೊದಲಾದ ಯಜ್ಞಗಳನ್ನ ಮಾಡ್ತಾರೆ. ಈ ಅಶ್ವವನ್ನು ಕೊಂದದ್ರಿಂದ ಬಂದಂತಹ ಪಾಪದಿಂದ ಅದಿತಿ ದೇವತೆ ನಮ್ಮನ್ನ ಪಾರು ಮಾಡಲಿ ಅಂತ ವರ್ಣನೆ ಮಾಡ್ತಾರೆ. ಅದಿತಿ ಅಂದ್ರೆ ನಾವು ತಿಳ್ಕೊಳ್ಬೇಕು, ಅದು ದೇವತೆಗಳ ತಾಯಿ ಆದಂತಹ ಅದಿತಿ ಅಲ್ಲ, ಸ್ವಯಂ ಭಗವಂತನೇ. ಆ ಭಗವಂತ ನಮ್ಮನ್ನು ಕಾಪಾಡಬೇಕು ಅಂತ ಅಲ್ಲ ಅದರ ಪ್ರಾರ್ಥನೆ ಆಗ್ತದೆ. ಕ್ಷತ್ರಿಯರ ಪರಾಕ್ರಮ ಹೆಚ್ಚಲಿ ಅಂತ ಮಂಗಳವನ್ನು ಕೂಡ ಹಾಡ್ತಾರೆ.
ಇಲ್ಲಿರುವಂತಹ ಸಂಭಾಷಣೆ, ಆ ಸಂಕೇತಗಳು ಅವೆಲ್ಲ ನಮಗೆ ಸಭ್ಯನು ಅಂತ ಕರೆಸ್ಕೊಂಡಿರುವಂತಹ ನಮಗೆ ಸಹನೀಯ ಆಗಲಿಕ್ಕಿಲ್ಲ. ಆದರೆ ಕೆ.ಟಿ. ಪಾಂಡುರಂಗರು ಹೇಳ್ತಾರೆ, ಮಾನವ ಇತಿಹಾಸದಲ್ಲಿ 2 ಸಂದರ್ಭಗಳಲ್ಲಿ ಲೈಂಗಿಕ ವಿಷಯ ಅಶ್ಲೀಲ ಅಂತ ಪರಿಗಣಿತ ಆಗಿಲ್ಲ ಅಂತ ಅದನ್ನ ವರ್ಣಿಸ್ತಾರೆ. ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ದಾಂಪತ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಧೂಮ, ಅಗ್ನಿ ಇತ್ಯಾದಿಗಳನ್ನೆಲ್ಲ ವರ್ಣಿಸ್ತಾರೆ. ಸ್ತ್ರೀಯೇ ಅಲ್ಲಿ ಅಗ್ನಿ. ಮತ್ತೆ ಸಮಿತ್ವ ಅಂದ್ರೆ ಯಾವುದು, ಅಲ್ಲಿ ನಡೆಯುವಂತಹ ಮೈಥುನ ಅಂದ್ರೆ ಯಾವುದು, ಅಲ್ಲಿ ಇದ್ದಿಲು ಅನ್ನುವುದು ಯಾವುದು, ಬರುವಂತಹ ಕಿಡಿಗಳು ಯಾವುದು ಅನ್ನೋದನ್ನೆಲ್ಲ ವರ್ಣನೆ ಮಾಡ್ತಾರೆ. ಆದ್ರಿಂದ ಇದೆಲ್ಲ ಅಶ್ಲೀಲ ವಿಷಯ ಅಂತ ವೇದಗಳು ಕೂಡ ಪರಿಗಣನೆ ಮಾಡಿಲ್ಲ. ಶಾಕ್ತ, ವಾಮಾಚಾರದಂತಹ ಪಂಥಗಳಲ್ಲಿ ಕೆಲವು ತೀವ್ರವಾದಂತಹ ಮೈಥುನದ ಆಚಾರಗಳು ಕಂಡು ಬರ್ತವೆ. ಆದರೆ ಅವೇನು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗದೆ ಹೋದ್ರೂ ಛಾಂದೋಗ್ಯ ಉಪನಿಷತ್ತು ಮೊದಲಾದ ಕಡೆ ಅಂತೂ ಇದನ್ನ ವರ್ಣಿಸ್ತಾರೆ. ಈ 2 ಸಂದರ್ಭಗಳಲ್ಲಿ ಈ ಅಶ್ಲೀಲತೆ ಅನ್ನೋದು ಪರಿಗಣಿತ ಆಗಿಲ್ಲ ಅಂತ ಹೇಳಿದ್ರಲ್ಲ ಕೆ.ಟಿ. ಪಾಂಡುರಂಗಿಯವರು. ಒಂದು ಉಪನಿಷತ್ತು ಮೊದಲಾದ ಕಡೆ, ಇನ್ನೊಂದು ಕಡೆ ನಮ್ಮ ಸಾಮಾಜಿಕ ಹಬ್ಬಗಳು, ಕೆಲವು ಕಾಮನ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಇತ್ಯಾದಿ ಸಂದರ್ಭದಲ್ಲಿ ಸಮಾಜದಲ್ಲಿ ತುಂಬಾ ಸಭ್ಯರು, ಪ್ರಮುಖರು ಅಂತ ಕರೆಸ್ಕೊಂಡವರು ಕೂಡ ಆ ಹೋಳಿ ಹುಣ್ಣಿಮೆ ಪ್ರಸಂಗದಲ್ಲಿ ಅಶ್ಲೀಲ ಹಾಡುಗಳನ್ನ ಹಾಡ್ತಾರೆ. ಅದು ಹಿಂದಿನ ತಲೆಮಾರಿನಲ್ಲೂ ಇತ್ತು. ಮನುಷ್ಯನ ಸುಪ್ತ ಮನಸ್ಸಿನಲ್ಲಿ ಏನು ಇಂಥವೆಲ್ಲ ಕೆಲವು ಒದಗಿರ್ತವೆ, ಅವನ್ನೆಲ್ಲ ಆ ಸಂದರ್ಭದಲ್ಲಿ ಅವರು ಹೇಳಿ ಮುಗಿಸಿಬಿಡ್ತಾರೆ. ಮತ್ತಾವುದೋ ಸಂದರ್ಭದಲ್ಲಿ ಅಂಥ ಪ್ರವೃತ್ತಿ ತಲೆ ಎತ್ತದೇ ಇರಲಿ ಅಂತ ಕಾಣಿಸ್ತದೆ. ಹಾಗೆ ನನ್ನ ವ್ಯಾಖ್ಯಾನ ಅದಕ್ಕೆ. ಇವತ್ತಿಗೂ ನಮ್ಮ ಕರ್ನಾಟಕದಲ್ಲೇ ಕೆಲವು ಭಾಗದಲ್ಲಿ ಇಂಥ ಆ ಸಂಭಾಷಣೆಗಳು, ಅಂಥ ಪ್ರಕ್ರಿಯೆಗಳು ಅದನ್ನೆಲ್ಲ ನಡೆಯುವುದು ವಿಶೇಷ ಸಂಭಾಷಣೆ ಮಾತ್ರ ಅಂತದನ್ನು ನಾನು ವೃತ್ತಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಇಷ್ಟು ನಾನು ಇವತ್ತು ಹೇಳಿದ್ದೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಇದರ ಮುಂದಿನ ಕೆಲವು ವಿವರಗಳನ್ನು ನಾಳೆ ದಿವಸ ನೋಡೋಣ.